ಮುಗಿದಿರಲಿಲ್ಲ. ಅಷ್ಟರಲ್ಲಿ ನಾನು ಎಲ್ಲಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮ ಕಂಡಿಡ್ಬಿಟ್ರು. ಬಂದುಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ಬಿಟ್ರು. ಇಲ್ಲ ನಮ್ಮ ಆ ಟೈಮ್ಗೆ ನಾನು ವಯಸ್ಸಿಗೆ ಬಂದುಬಿಟ್ಟಿದ್ದೆ. ಅಷ್ಟರಲ್ಲಿ ವಾರ್ಡನ್ ಹೇಳಿದ್ರು, ವಯಸ್ಸಿಗೆ ಬಂದಿರೋ ಹುಡುಗಿನ ಮನೇಲಿ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ, ಚೆನ್ನಾಗಿ ನೋಡ್ಕೊತಾರೆ, ನೀನು ಹೋಗು ಅಂತ ಕಳಿಸ್ಬಿಟ್ರು. ಕರ್ಕೊಂಡು ಬಂದಿದ್ದ ತಕ್ಷಣ ನಮ್ಮ ತಂದೆ ನನಗೆ 2ನೇ ಮದುವೆ ಮಾಡಿಬಿಟ್ರು. ನಮ್ಮ ತಂದೆ ವಯಸ್ಸೇ ನನಗೆ ಅವ್ರು ಮದುವೆ ಮಾಡಿದವರು ಕೂಡ. ನನಗೆ ಗೊತ್ತಿಲ್ಲ ನಮ್ಮ ತಂದೆ ಬಾರಲ್ಲಿ 2,000 ರೂಪಾಯಿಗೋಸ್ಕರ ನನ್ನನ್ನು ಮಾರಿಬಿಟ್ಟಿದ್ದಾರೆ ಅಂತ. ಸೊ ಹಂಗಾಗಿ ನಾನು ಏನೂ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಇವ್ರ ಹತ್ರ ಇದ್ದರೆ ನನ್ನನ್ನು ಓದಿಸೋದಂತ ಇಲ್ಲ. ಮದುವೆ ಮಾಡ್ಕೊಳ್ಳೋರ ಹತ್ರ ಕೇಳಿದೆ, ನೀವಾದರೆ ಓದಿಸ್ತೀರ ನನ್ನನ್ನು ಅಂತ. ಅವ್ರು ಹೇಳಿದ್ರು, ಹೌದು ನಾನು ಓದಿಸ್ತೀನಿ ಅಂತ ಮಾತು ಕೊಟ್ಟರು. ನನಗೆ ಗೊತ್ತಿಲ್ಲ ಅದು 2ನೇ ಮದುವೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಅವರಿಗೆ ತುಂಬ ವಯಸ್ಸಾಗಿದೆ ಅನ್ನೋ ಅನುಭವನೂ ನನಗೆ ಗೊತ್ತಿರಲಿಲ್ಲ. ಆಟೋ ಡ್ರೈವರು ಓದಿಸ್ತೀನಿ ಅಂತ ಆಸೆ ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಡು ಹೋದೆ. ಅವ್ರ ಹತ್ರ ನಾನು ಕೇಳಿದ್ದಿಷ್ಟೇ, ನನ್ನ ತಂಗಿ ತಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಾನು ಓದಬೇಕು, ಇದು ಮಾಡ್ತೀರಾ ಅಂತ. ತಕ್ಷಣ ಗೊತ್ತಾಯಿತು ಅದು ಮತ್ತೆ ನಾನು ಸೋತೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಅವರು ಆ ಉದ್ದೇಶದಲ್ಲೇ ಇರಲಿಲ್ಲ, ನನ್ನನ್ನು ಹೇಗಾದರೂ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ಮಾತ್ರ ಇತ್ತು. ಮದುವೆ ಆಗಿದ ತಕ್ಷಣ ಅವ್ರ ಮೊದಲನೇ ಹೆಂಡತಿ ವಾಪಸ್ ಬಂದುಬಿಟ್ರು. ನನ್ನ ಗಂಡ ನನ್ನ ಮನೆ ಆಚೆ ಹೋಗು ಅಂತೆಲ್ಲ ಪ್ರಯತ್ನ ಮಾಡಿದ್ರು. ನಾನು ಅಪ್ಪ ಅಮ್ಮ ಹತ್ರನೂ ಹೋಗೋಕ್ಕಾಗಲಿಲ್ಲ, ಎಜುಕೇಷನು ಮಾಡೋಕ್ಕಾಗಲಿಲ್ಲ. ಮತ್ತು ಈಗ ಮದುವೆ ಅಂತ ಬೇರೆ ಸಿಕ್ಕಾಕೊಂಡಲ್ಲ ಅಂತ ನನಗೆ ತುಂಬ ನೋವಾಗ್ತಾಯಿತ್ತು. ನಾನು ಅದನ್ನೇ ಚಿಂತೆ ಮಾಡಲಿಲ್ಲ. ಕೆಲಸ ಹುಡ್ಕೋಕ್ಕೆ ಶುರು ಮಾಡಿದೆ. ಮನೆ ಕೆಲಸ ಅಲ್ಲಿ ಇಲ್ಲಿ ಕೆಲಸ ಮಾಡೋದಕ್ಕೆ ಹೋದೆ. ಆವಾಗ ಓದೋ ಹುಚ್ಚು ಮಾತ್ರ ನನ್ನ ಹತ್ರ ಹೋಗಲಿಲ್ಲ. ಅಡುಗೆ ಮಾಡೋದಕ್ಕೋಸ್ಕರ ಅಂಗಡಿಗೆ ತರಕಾರಿ ತರೋಕ್ಕೆಲ್ಲ ಹೋದಾಗ ಈ ನ್ಯೂಸ್ ಪೇಪರಲ್ಲಿ ತೆಂಗಿನಕಾಯಿ ಪೀಸಸ್ ಕೊಡ್ತಾಯಿದ್ರು. ಆವಾಗೆಲ್ಲ ಒಂದು ತೆಂಗಿನಕಾಯಿ ತೊಗೊಳಕ್ಕಾಗ್ತಾ ಇರಲಿಲ್ವಲ್ಲ, 5 ರೂಪಾಯಿ 10 ರೂಪಾಯಿಗೆ ತೊಗೊಂಡ್ರೆ ಒಡೆದು ಪೀಸ್ ಕೊಡ್ತಾಯಿದ್ರು. ಅದನ್ನು ನ್ಯೂಸ್ ಪೇಪರಲ್ಲಿ ಮಡಚಿ ಕೊಡ್ತಾಯಿದ್ರು. ಸೊ ಆವಾಗ ನಾನು ಅದು ತೊಗೊಂಡು ಓದೋ ಹಾಬಿಟ್ ನನಗೆ. ಯಾಕಂದರೆ ಪುಸ್ತಕ ಏನೂ ಇರಲಿಲ್ಲ ನನ್ನ ಹತ್ರ. ಆ ಚೀಟಿ ಎಲ್ಲ ಸೇರಿಸಿ ಅಂಗಡಿಯಿಂದ ತಂದಿರೋದು ನ್ಯೂಸ್ ಪೇಪರೆಲ್ಲ ಕುಡಿಸಿ ಓದ್ತಾಯಿದ್ದೆ. ಅದನ್ನು ಓದ್ತಾ ಇರಬೇಕಾದ್ರೆ ನನಗೆ KSOUನಲ್ಲಿ ಅಡ್ಮಿಷನ್ಸ್ ಇದೆ, SLC ಪಾಸ್ ಆದವರು BA ಮಾಡ್ಕೋಬೋದು, BCom ಮಾಡ್ಕೋಬೋದು ಅಂತ ಒಂದು. ನಾನು ಆವಾಗ ಅದರಲ್ಲಿ ನೋಡಿದೆ. ಸೊ ಆವಾಗ ನಾನು ಏನು ಮಾಡಿದೆ, SLC ಪಾಸ್ ಮಾಡಿಕೊಂಡ್ರೆ ನಾವು ಹೇಗಾದರೂ ಓದ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಓದಿರೋ ಸ್ಕೂಲ್ಗೆ ಹೋದೆ. ನಮ್ಮ ಮೇಡಮ್ ಹತ್ರ ಮಾತಾಡಿದೆ.